गोलमाल है भाई सब गोलमाल है। ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ. गोलमाल है भाई सब गोलमाल है। ಆಸ್ಪತ್ರೆ ಇಲ್ಲದಿದ್ರೂ ಮಾರ್ಗದರ್ಶನ ಹಾಸ್ಪಿಟಲ್ ಎಂಬ ಹೆಸರಿನಲ್ಲಿ ಒಟ್ಟು 129 ಬೆಡ್ ಸರ್ಟಿಫಿಕೇಟ್ ಹೊಂದಿದೆ ಎಂಬ ಆಶ್ಚರ್ಯ ಸೋತೆ ಬಿತ್ತರಿಸಲಾಗಿತ್ತು. गोलमाल है भाई सब गोलमाल है। 129 ಬೆಡ್ ಹಾಸ್ಪಿಟಲ್ ಮಿಸ್ಟರ್ ವಿಜಿ ಕೂಡ್ಲಿಗಿಮಠ್ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದಿದ್ದಾರೆ. ಸ್ಥಳ ವೀಕ್ಷಣೆ ಮಾಡದೆ ಆಮಿಷಕ್ಕೆ ಒಳಗಾಗಿ 129 ಬೆಡ್ ಆಸ್ಪತ್ರೆಗೆ ಪರವಾನಗಿ ನೀಡಿದ ಆಗಿನ ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಎಂಇ ಎಂಬುವರು ಸರ್ಟಿಫಿಕೇಟ್ ನೀಡಿದ್ದಾರೆ ಎಂದು ಆರೋಪಿಸಿ ಸರಿಯಾದ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿ ಮತ್ತು ಸುಳ್ಳು ದಾಖಲೆಗಳನ್ನು ನೀಡಿ ಪರವಾನಗಿ ಪಡೆದ ಮಿಸ್ಟರ್ ವಿಜಿ ಕೂಡ್ಲಿಗಿಮಠ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಸಂಬಂಧಪಟ್ಟ ಇಲಾಖೆಗೆ ಪತ್ರದ ಮೂಲಕ ಮನವಿ ನೀಡಲಾಗಿತ್ತು. गोलमाल है भाई सब गोलमाल है। ಇಲಾಖೆಯ ಅಧಿಕಾರಿಗಳು ವಿಚಾರಣೆ ನಡೆಸುವುದಾಗಿ ಕಾಲಹರಣ ಮಾಡಿದ್ರು. ಒತ್ತಡ ಹೆಚ್ಚಾದ ಮೇಲೆ ಹುನಗುಂದ ಟಿಎಚ್ಒ ಡಾಕ್ಟರ್ ಸಂಗಮೇಶ್ ಅಂಗಡಿ ಅವರಿಗೆ ವಿಚಾರಣೆ ಮಾಡಿ ವರದಿ ಒಪ್ಪಿಸಲು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀ ಮಂಜುನಾಥ್ ಡಿಎನ್ ರವರು ಸೂಚಿಸಿದರು. गोलमाल है भाई सब गोलमाल है। ಅವರು ವಿಚಾರಣೆಗೆ ಹೋಗಿದ್ದಾಗ ಸುಳ್ಳು ಆಸ್ಪತ್ರೆಯ ಮಾಲೀಕ ಮಿಸ್ಟರ್ ವಿಜಿ ಕೂಡ್ಲಿಗಿಮಠ್ ಆರೋಗ್ಯದ ನೆಪ ಮಾಡಿ 8 ದಿನಗಳ ಕಾಲಾವಕಾಶ ಪಡೆದು ಅವರನ್ನ ವಾಪಸ್ ಕಳಿಸಿದ್ದಾರೆ. ಡಾಕ್ಟರ್ ಸಂಗಮೇಶ್ ಅಂಗಡಿ ಅವರು ಈ ವಿಷಯವನ್ನ ಮೇಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿರುತ್ತಾರೆ. 8 ದಿನ ಕಳೆದರೂ ಯಾವುದೇ ದಾಖಲಾತಿಗಳು ವಿಚಾರಣೆಗೆ ಬಂದ ಡಾಕ್ಟರ್ ಅಂಗಡಿ ಅವರು ನೀಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವಿಚಾರಣೆಗೆ ಹೋದ ಡಾಕ್ಟರ್ ಅಂಗಡಿ ಅವರನ್ನ ಸ್ಥಳ ಪರಿಶೀಲನೆಗೆ ಅವಕಾಶವನ್ನ ಸಹ ನೀಡಲಿಲ್ಲ. ಸ್ಥಳ ಪರಿಶೀಲನೆಗೆ ಅವಕಾಶವನ್ನ ಸಹ ನೀಡುತ್ತಿಲ್ಲ. ಮುಂದಿನ ಸೂಕ್ತ ಕ್ರಮ ವಹಿಸಲು ಮೇಲಾಧಿಕಾರಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ರವರಿಗೆ ವರದಿ ಒಪ್ಪಿಸುತ್ತಾರೆ. गोलमाल है भाई सब गोलमाल है। ಮೇಲಾಧಿಕಾರಿಗಳೇ ಒಬ್ಬ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಸ್ಥಳ ವೀಕ್ಷಣೆಗೆ ಅವಕಾಶ ನೀಡಿಲ್ಲ ಅಂದ್ರೆ ನಿಮ್ಮ ಇಲಾಖೆಗೆ ಮಾಡಿದ ಅವಮಾನ. ಅವರ ದುಡ್ಡಿನ ಬಲವೋ ಅವರ ಹಿಂದಿರುವ ಗಣ್ಯರ ಬಲವೋ ಅಥವಾ ರಾಜಕಾರಣಿಗಳ ಬಲವೋ ನಮಗೆ ತಿಳಿಯುತ್ತಿಲ್ಲ. गोलमाल है भाई सब गोलमाल है। ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ರವರು ಬಾಗಲಕೋಟ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಹಾಗೂ ಹುನಗುಂದ ತಾಲೂಕಾ ನೋಡಲ್ ಅಧಿಕಾರಿ ಡಾಕ್ಟರ್ ಶ್ರೀಮತಿ ಸುವರ್ಣ ಕುಲಕರ್ಣಿ ಅವರನ್ನ ವಿಚಾರಣಾ ಅಧಿಕಾರಿಯನ್ನಾಗಿ ನೇಮಿಸಿ ಆರೋಪಗಳ ಬಗ್ಗೆ ವಿಚಾರಣೆ ಮಾಡಿ 7 ದಿನಗಳಲ್ಲಿ ವರದಿ ಒಪ್ಪಿಸಲು ಆದೇಶಿಸಿದರು. ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ಗೆ ಡಾಕ್ಟರ್ ಶ್ರೀಮತಿ ಸುವರ್ಣ ಕುಲಕರ್ಣಿ ಅವರು ವಿಳಂಬವಾದರೂ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡಿದ್ದಾರೆ. ಅಲ್ಲಿರುವ ಅಂಶಗಳನ್ನ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಅವರು ನೀಡಿದ ವರದಿಯನ್ನ ಸಹ ನನ್ನ ಕೆಲಸದ ಒತ್ತಡದಲ್ಲಿ ನೋಡಲು ಸಾಧ್ಯವಾಗಿಲ್ಲ. 2 ಅಥವಾ 3 ದಿನಗಳಲ್ಲಿ ವರದಿಯನ್ನ ಪರಿಶೀಲನೆ ಮಾಡಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸುತ್ತೇನೆ ಎಂದು ಜನತಾ ಧ್ವನಿಗೆ ಮೌಖಿಕವಾಗಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ರವರು ತಿಳಿಸಿದ್ದಾರೆ. ಸತ್ಯಾಸತ್ಯತೆ ಬಗ್ಗೆ ವರದಿ ಪರಿಶೀಲಿಸಿ 2 ರಿಂದ 3 ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಒಪ್ಪಿಸುತ್ತಾರೆ ಮತ್ತು ಇಲಾಖಾ ಅಧಿಕಾರಿಗಳನ್ನ ವಿಚಾರಣೆಗೆ ಸಹಕಾರ ನೀಡಿದ ಮಿಸ್ಟರ್ ವಿಜಿ ಕೂಡ್ಲಿಗಿಮಠ್ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.